ನಮಸ್ಕಾರ ಪ್ರಿಯ ವೀಕ್ಷಕರೇ. ವಾಸ್ತು ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಎಲ್ಲರೂ ಹೇಳೋದು ಭೂಮಿ ವಾಸ್ತು, ದಿಕ್ಕುಗಳು ವಾಸ್ತು ಮತ್ತು ಮನೆಯ ವಾಸ್ತು ಹೇಳ್ತಾರೆ. ಆದರೆ ನಾವು ಹೇಳಲು ಹೊರಟಿದ್ದು ಇವತ್ತು ಮರಗಿಡಗಳ ಬಗ್ಗೆ ವಾಸ್ತು ಹೇಳ್ತಾ ಇದ್ದೀವಿ. ಹೇಳಲು ನಿಮಗೆ ಪ್ರಯತ್ನ ಪಡ್ತಾ ಇದ್ದೀವಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮನೆಯ ಪೂರ್ವ ಅಥವಾ ಈಶಾನ್ಯ ಭಾಗದಲ್ಲಿ ಬಾಳೆ ಗಿಡ ಇದ್ದರೆ ಮನೆಯ ಸುಖ ಸಮೃದ್ಧಿ ತರುತ್ತದೆ. ಬಾಳೆ ಗಿಡವನ್ನು ಶ್ರೀ ಭಗವಾನ್ ವಿಷ್ಣುವಿನ ನಿವಾಸ ಎಂದು ನಂಬಲಾಗಿದೆ. ನಿಮ್ಮ ಮನೆಯ ಮುಂದೆ ಕ್ಯಾದಿಗೆ ಸಸ್ಯ ಇದ್ದರೆ ಶತ್ರುಗಳು ನಾಶವಾಗುತ್ತಾರೆ. ಮುತ್ತಲು ಗಿಡವು ಮನೆಯ ಬ್ರಹ್ಮಶಕ್ತಿ ಕೊಡುತ್ತದೆ ಹಾಗೂ ಶ್ರೀಗಂಧ ಮತ್ತು ಹಲಸಿನ ಹಣ್ಣಿನ ಮರದ ದಾರಿದ್ರ್ಯವನ್ನು ಹೋಗಲಾಡಿಸುತ್ತದೆ. ಬಿದಿರಿನ ಗಿಡವನ್ನು ಇರುವುದರಿಂದ ಕಳ್ಳಕಾಕರ ಭಯ ನಿವಾರಣೆಯಾಗುತ್ತದೆ. ಮನೆಯ ರಕ್ಷಣೆಯೂ ಮಾಡುತ್ತದೆ. ಕಗ್ಗಲ್ಲಿನ ವೃಕ್ಷ ಹಚ್ಚುವುದರಿಂದ ಮನೆಯಲ್ಲಿ ಸದಸ್ಯರ ಆರೋಗ್ಯ ಸಮಸ್ಯೆ ಕಡಿಮೆಯಾಗುತ್ತದೆ ಹಾಗೂ ದಾಳಿಂಬೆ ಗಿಡವನ್ನು ಹಚ್ಚುವುದರಿಂದ ಮನೆಯಲ್ಲಿ ವಿವಾಹ ಯೋಗ ಕೂಡಿ ಬರಲಿದೆ. ಯುವಕರೇ ಇರಲಿ ಯುವತಿಯರೇ ಇರಲಿ ಬೇಗ ಕಂಕಣ ಬಲ ಕೂಡಿ ಬರುತ್ತದೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುವುದು. ಮನೆಯ ಮುಂದೆ ಅಶೋಕ ಮರವಿದ್ದರೆ ಸುಖ ಶಾಂತಿ ನೆಮ್ಮದಿ ನೆಲೆಸುವುದು. ಮನೆಯ ಮುಂದೆ ಬಸರಿ ಗಿಡವಿದ್ದರೆ 2ರಷ್ಟು ಪುಣ್ಯ ದೊರಕುವುದು. ಮನೆಯ ಸಮೀಪ ಬೇವಿನ ಮರವಿದ್ದರೆ ಆಯಸ್ಸು ವೃದ್ಧಿಯಾಗುವುದು ಹಾಗೂ ಸೂರ್ಯದೇವನ ಅನುಗ್ರಹ ಕೂಡ ಆಗುವುದು. ಅನಾರೋಗ್ಯ ಸಮಸ್ಯೆ ದೂರವಾಗುವುದು ಮತ್ತು ನೇರಳೆ ಹಣ್ಣಿನ ಮರವಿದ್ದರೆ ಕುಲದ ಗೌರವ ಹೆಚ್ಚಾಗುವುದು. ಸ್ತ್ರೀ ಸಂತಾನ ಬಯಸುವವರು ನೇರಳೆ ಮರವನ್ನು ಹಚ್ಚಬೇಕು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಮನೆಯ ಹತ್ತಿರ ಬೇಲ್ಪತ್ರೆ ಮರವಿದ್ದರೆ ಅಪಮೃತ್ಯು ದೋಷ ನಿವಾರಣೆಯಾಗುವುದು. ದುಃಖ ದಾರಿದ್ರ್ಯ ನಿವಾರಣೆಯಾಗುವುದು. ಮನೆ ಹತ್ತಿರ ಇರುವ ಅರಳಿಯ ಮರವನ್ನು ಪೂಜಿಸಿದರೆ ಎಲ್ಲ ಪಾಪಗಳನ್ನು ನಿವಾರಣೆಯಾಗುವು. ಮರಗಳ ಬಗ್ಗೆ ಗಿಡಗಳ ಬಗ್ಗೆ ಸಸ್ಯದ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ. ಹಿಂದೆ ನಮ್ಮ ಪೂರ್ವಜರು ಎಲ್ಲ ಮರಗಳನ್ನು ಪೂಜೆ ಮಾಡ್ತಾಯಿದ್ರು ಹಾಗೂ ಎಲ್ಲ ನೀರು ನದಿ ಮತ್ತು ಭೂಮಿ ಇವುಗಳಿಂದ ಪೂಜೆ ಮಾಡ್ತಿರು. ಭೂಮಿ ತಾಯಿಯಲ್ಲಿ ಇರೋ ಈ ಗಿಡ ಮರಗಳಿಂದ ಎಲ್ಲರೂ ಬದುಕಿದ್ದೇವೆ. ಗಿಡ ಮರಗಳ ಕೆಳಗಡೆ ನಾವು ನಿಂತಿದ್ದೀವಿ ಅಂತ ತಿಳಿದೇವೆ, ಆದರೆ ಗಿಡದ ಮೇಲೆ ನಾವು ನಿಂತಿದ್ದೇವೆ. ಆ ಗಿಡನೇ ನಾವು ಕತ್ತರಿಸ್ತಾ ಇದ್ದೀವಿ. ಆ ಗಿಡವನ್ನು ಕತ್ತರಿಸಿದ್ರೆ ನಾವು ಕೆಳಗೆ ಬೀಳೋದಲ್ಲ, ಸತ್ತು ಹೋಗ್ತೀವಿ ಅಂತ ಜನರಿಗೆ ಗೊತ್ತಾಗಲ್ಲ. ಗಿಡವನ್ನು ಬೆಳೆಸಿ ಮರವನ್ನು ಬೆಳೆಸಿ ಎಲ್ಲಿವರೆಗೂ ಗಿಡ ಮರಗಳು ಇರುತ್ತವೆಯೋ ಅಲ್ಲಿವರೆಗೂ ಮನುಷ್ಯನ ಹಾಗೂ ಪ್ರಾಣಿ ಪಕ್ಷಿಗಳ ಜೀವವು ಇರುತ್ತದೆ. ದಯವಿಟ್ಟು ಇದನ್ನು ಎಲ್ಲರೂ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ನಮಸ್ಕಾರವನ್ನು ಹೇಳ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ.